ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ಇವತ್ತು ಕನ್ನಡ ಚಿತ್ರರಂಗದ ಒಬ್ಬ ಅಧ್ವರ್ಯು ದೊರೆ ಭಗವಾನ್ ಜೋಡಿಯ ಭಗವಾನ್ ಅವರು ನಮ್ಮನ್ನು ಅಗಲಿದ್ದಾರೆ. ಅವರಿಗೆ ಗೌರವಪೂರ್ವಕವಾಗಿ ಈ ಶ್ರದ್ಧಾಂಜಲಿ ಸಂಚಿಕೆಯನ್ನು ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಚಿತ್ರರಂಗದ ಅನೇಕ ಹಿರಿಯರು ನಮ್ಮನ್ನು ಅಗಲಿ ಹೋಗಿದ್ದನ್ನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೀವಿ. ಅದರಲ್ಲೂ ದಕ್ಷಿಣ ಭಾರತದ, ಮುಖ್ಯವಾಗಿ ಕನ್ನಡದವರು ಅನೇಕರು ಕಣ್ಮರೆ ಆಗ್ತಾ ಇರುವ ಬಗ್ಗೆ ಒಂದು ವಿಷಾದವನ್ನು ವ್ಯಕ್ತಪಡಿಸಿದ್ವು. ಈ ಪಟ್ಟಿಗೆ ಹೊಸದಾದ ಸೇರ್ಪಡೆ ನಮ್ಮ ಭಗವಾನ್ ಅವರು. ನೋಡಿ, ಹಿರಿಯರು ನಮ್ಮನ್ನು ಅಗಲಿದಾಗ ನಾವು ಸಹಜವಾಗಿಯೇ ತುಂಬಲಾರದ ನಷ್ಟವಾಯಿತು, ಅವರು ಇನ್ನೂ ಸ್ವಲ್ಪ ದಿವಸ ಇರಬೇಕಾಗಿತ್ತು, ಈ ರೀತಿಯ ಮಾತುಗಳನ್ನು ಆಡ್ತೀವಿ. ಅದು ನಮ್ಮ ಶಿಷ್ಟಾಚಾರ. ಭಗವಾನ್ ಅವರು ಹುಟ್ಟಿದ್ದು ಜುಲೈ ತಿಂಗಳ 5ನೇ ತಾರೀಕು 1933ನೇ ಇಸ್ವಿ. ಅಂದರೆ ಕನ್ನಡ ವಾಕ್ಚಿತ್ರ ಪರಂಪರೆ ಆರಂಭ ಆಗೋದಕ್ಕೆ 1 ವರ್ಷ ಮುಂಚೆ ಹುಟ್ಟಿದವರು. ಡಾಕ್ಟರ್ ರಾಜ್ಕುಮಾರ್ ಅವರಿಗಿಂತ 4 ವರ್ಷ ಚಿಕ್ಕವರು. ನಾವಿಲ್ಲಿ ಯಾವುದೇ ಸಂಚಿಕೆಗಳನ್ನು ಮಾಡುವಾಗ ರಾಜ್ಕುಮಾರ್ ಅವರ ಹೆಸರನ್ನು ಹೇಳಿದ ತಕ್ಷಣ ಕೆಲವು ವೀಕ್ಷಕರು ಒಂದು ರೀತಿಯ ಅಪಸ್ವರವನ್ನು ಎತ್ತುತ್ತಾರೆ ತಮ್ಮ ಕಮೆಂಟ್ಗಳ ಮೂಲಕ. ಆದರೆ ಸಂಬಂಧ ಇಲ್ಲದೇ ಇದ್ದರೆ ನಾವು ಖಂಡಿತವಾಗಿಯೂ ರಾಜ್ಕುಮಾರ್ ಅವರ ಹೆಸರನ್ನು ಎಳೆದು ತರುವ ಪ್ರಯತ್ನವನ್ನು ಮಾಡಲ್ಲ. ಭಗವಾನ್ ಅವರ ಚಿತ್ರಜೀವನದ ಬಗ್ಗೆ ನೀವು ಹೇಳಬೇಕಾದ್ರೆ ರಾಜ್ಕುಮಾರ್ ಅವರ ಪ್ರಸ್ತಾಪವನ್ನು ಮಾಡಲೇಬೇಕಾಗಿದೆ. ಅದಕ್ಕಾಗಿ ಹೇಳಿದೆ ಅಷ್ಟೇ. ಭಗವಾನ್ ಅವರು ಸಾಕಷ್ಟು ಶಾಲಾ ಕಾಲೇಜುಗಳಲ್ಲಿ ಕಲಿತವರು. ಅದಾದ ಮೇಲೆ ಅವರಿಗೆ ತಮಿಳು ಹಾಗೂ ಕನ್ನಡ ಭಾಷೆಯ ಮೇಲೆ ಪ್ರಭುತ್ವ ಇದ್ದಿದ್ದರಿಂದಾಗಿ ಅವತ್ತು ತಮಿಳುನಾಡಿನಲ್ಲಿ ಕನ್ನಡ ಚಲನಚಿತ್ರರಂಗ ನೆಲೆ ನಿಂತಿದ್ದರಿಂದಾಗಿ ತಮ್ಮ ಪ್ರತಿಭೆಯಿಂದಾಗಿ ಅವರು ಅಲ್ಲಿ ಭವಿಷ್ಯವನ್ನು ಅರಸಿ ಹೋಗ್ತಾರೆ. ನಿಧಾನವಾಗಿ ಅವರಲ್ಲಿ ಸಾಹಿತ್ಯ ಹಾಗೂ ನಿರ್ದೇಶನದ ಬಗ್ಗೆ ಇದ್ದಂಥ ಒಲವು ಜಾಗೃತವಾಗುತ್ತೆ. ಅದಕ್ಕೆ ಪೂರಕವಾದ ಸನ್ನಿವೇಶ ಕೂಡ ನಿರ್ಮಾಣ ಆಗುತ್ತೆ. ನಿಧಾನವಾಗಿ ಸಾಹಿತ್ಯ ಸಹಾಯಕರಾಗಿ, ಆಮೇಲೆ ಸಹ ನಿರ್ದೇಶಕರಾಗಿ, ಮುಂದೆ ಸ್ವತಂತ್ರ ನಿರ್ದೇಶಕರಾಗಿ ಒಂದು ಜೋಡಿಯನ್ನು ಹುಡುಕಿಕೊಂಡು ಭಾರತೀಯ ಚಿತ್ರರಂಗದಲ್ಲಿ ಇತಿಹಾಸವನ್ನೇ ನಿರ್ಮಾಣ ಮಾಡಿದವರು ಭಗವಾನ್ ಅವರು. ಎಸ್.ಕೆ. ಭಗವಾನ್ ಅವರ ಪೂರ್ತಿ ನಾಮಧೇಯ ಶ್ರೀನಿವಾಸ ಕೃಷ್ಣ ಅಯ್ಯಂಗಾರ್ ಭಗವಾನ್ ಅಂತ. ನೋಡಿ, ಹೇಗೆ ಗೋಕುಲಾಷ್ಟಮಿಯ ದಿನ ಮನೆಯಲ್ಲಿ ನಾವು ಕೃಷ್ಣನ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಡ್ತೀವೋ, ಅದೇ ರೀತಿಯಲ್ಲಿ ಕನ್ನಡ ಚಿತ್ರರಂಗದಲ್ಲಿ ತಮ್ಮ ಹೆಜ್ಜೆ ಗುರುತುಗಳನ್ನು ಮೂಡಿಸಿ ಹೋಗಿರುವಂಥವರು ದೊರೆ ಭಗವಾನ್ ಅವರು. ಭಗವಾನ್ ಅಂತ ಅವರೊಬ್ಬರ ಬಗ್ಗೆ ಹೇಳೋದಕ್ಕೆ ಸಾಧ್ಯವಿಲ್ಲ. ದೊರೆ ಭಗವಾನ್ ಅನ್ನುವ ಜೋಡಿ ಒಂದು ಅವಿನಾಭಾವ ಸಂಬಂಧವನ್ನು ಹೊಂದಿದ್ದಂಥ ಜೋಡಿ. ಭಾರತೀಯ ಚಿತ್ರರಂಗದಲ್ಲೇ ನಿರ್ದೇಶಕರಾಗಿ ಇಷ್ಟೊಂದು ಸಾಧನೆಯನ್ನು ಮಾಡಿರುವಂಥ ಬೇರೊಂದು ಜೋಡಿಯನ್ನು ನೋಡೋದು ಕಷ್ಟ. ಅಂಥವರು ನಮ್ಮ ಕನ್ನಡದಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ನಾವು ಹೆಮ್ಮೆ ಪಡಬೇಕು. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ, ಕಂಬನಿಧಾರೆ ಹರಿಸಲು ನನ್ನ ಜೀವ ಉಳಿಸಿದ, ನನ್ನ ಜೀವ ಉಳಿಸಿದ. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಎಂಥ ಅದ್ಭುತವಾದ ಒಂದು ಚಿತ್ರ, ಎಂಥ ಅದ್ಭುತವಾದ ಒಂದು ಸಾಹಿತ್ಯಾತ್ಮಕವಾದ ಗೀತೆ, ಅದಕ್ಕೆ ಅದ್ಭುತವಾದ ಸಂಯೋಜನೆ, ಇವೆಲ್ಲವನ್ನು ಕನ್ನಡಿಗರಿಗೆ ಕೊಟ್ಟು ಹೋಗಿರುವವರು ದೊರೆ ಭಗವಾನ್ ಜೋಡಿ. ನೋಡಿ, 1972ರಲ್ಲಿ ಕಸ್ತೂರಿ ನಿವಾಸ ತೆರೆಗೆ ಬರುತ್ತೆ, ಇತಿಹಾಸವನ್ನೇ ನಿರ್ಮಾಣ ಮಾಡುತ್ತೆ. ಅದಾದ ಮೇಲೆ 80ರ ದಶಕದಲ್ಲಿ ದೂರದರ್ಶನಕ್ಕೆ ನಾವು ಪಕ್ಕಾದ ಮೇಲೆ ಯಾರೇ ಚಿತ್ರರಂಗದ ಗಣ್ಯರು ಗತಿಸಿದಾಗ ಹಿನ್ನೆಲೆಯಲ್ಲಿ ಕೇಳಿ ಬರ್ತಾ ಇದ್ದಂಥ ಹಾಡು ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ. ಇವತ್ತು ವಿಧಿ ಎಂಥ ಆಟವನ್ನು ಆಡಿದೆ ಅಂದರೆ ಅದೇ ಹಾಡನ್ನು ಆ ಹಾಡಿನ ಸೃಷ್ಟಿಕರ್ತರ ನಿರ್ಗಮನದ ಹೊತ್ತಿನಲ್ಲಿ ನಾವು ಕೇಳಿ ಕಣ್ಣೀರು ಗರೆಯಬೇಕಾಗಿದೆ. ದೊರೆ ಭಗವಾನ್ ಅವರನ್ನು ಕುರಿತಂತೆ ಇತ್ತೀಚೆಗೆ ತಾನೇ ನಾವು 2 ಸಂಚಿಕೆಗಳನ್ನು ನಿಮ್ಮ ಮುಂದೆ ಸಾದರಪಡಿಸಿದ್ವಿ.
ಅವು ಕೂಡ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಅವರ ಸಾಧನೆಗಳ ಒಂದು ಸಂಪೂರ್ಣ ಚಿತ್ರಣ ನಿಮಗೆ ಸಿಗಬೇಕಾದ್ರೆ ದಯವಿಟ್ಟು ಆ ಸಂಚಿಕೆಗಳನ್ನು ನೋಡಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ, ಬೆಲ್ ಐಕಾನನ್ನು ಒತ್ತಿ. ಎಲ್ಲ ಸಂಚಿಕೆಗಳು ನಿಮ್ಮ ಬಳಿಗೆ ಬರುತ್ತೆ. ಅವೆಲ್ಲವನ್ನು ನೋಡಿ ನಿಮ್ಮ ಪ್ರತಿಕ್ರಿಯೆಯನ್ನು ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳಿ, ಭಗವಾನ್ ಅವರ ಒಂದಿಷ್ಟು ವೈಶಿಷ್ಟ್ಯಗಳನ್ನು ಇವತ್ತು ನೆನೆಸಿಕೊಳ್ಳೋದಕ್ಕೆ ನಿಮ್ಮ ಜೊತೆಯಲ್ಲಿ ನಾನು ಕೂತಿದ್ದೀನಿ. 1956ರಲ್ಲಿ ಭಾಗ್ಯೋದಯ ಚಿತ್ರದ ಮೂಲಕ ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಅವರಿಗೆ ಸಾಹಿತ್ಯ ಸಹಾಯಕರಾಗಿ ಭಗವಾನ್ ಅವರು ಚಿತ್ರರಂಗಕ್ಕೆ ಅಡಿ ಇಡ್ತಾರೆ. ಅದಾದ ಮೇಲೆ ಹಲವರ ಬಳಿ ಸಹಾಯಕರಾಗಿ ಕೆಲಸ ಮಾಡ್ತಾ ಹೋಗ್ತಾರೆ, ಕೆಲಸವನ್ನು ಕಲಿತಾ ಹೋಗ್ತಾರೆ, ತಮ್ಮ ಪ್ರತಿಭೆಯನ್ನು ತೋರಿಸ್ತಾ ಹೋಗ್ತಾರೆ. ಜಗಜ್ಯೋತಿ ಬಸವೇಶ್ವರ ಚಿತ್ರದ ಸಂದರ್ಭದಲ್ಲಿ ದೊರೈರಾಜ್ ಅವರ ಪರಿಚಯವಾಗುತ್ತೆ. ಅದಾದ ಮೇಲೆ ಇಬ್ಬರು ಜೊತೆಯಾಗಿ ಚಿತ್ರಗಳನ್ನು ನಿರ್ದೇಶನ ಮಾಡ್ತಾ ಇತಿಹಾಸವನ್ನು ನಿರ್ಮಾಣ ಮಾಡ್ತಾರೆ. ನೋಡಿ, ಹಿಂದೆ ದೊರೆ ಭಗವಾನ್ ಅವರನ್ನು ಕುರಿತ ಸಂಚಿಕೆಯಲ್ಲಿ ನಾವು ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ವು. ರಾಜ್ಕುಮಾರ್ ಅವರ ಅತಿ ಹೆಚ್ಚು ಚಿತ್ರಗಳನ್ನು ನಿರ್ದೇಶನ ಮಾಡಿದವರು ದೊರೆ ಭಗವಾನ್ ಅಂತ ಒಂದು ತಪ್ಪು ಕಲ್ಪನೆ ಕೆಲವರಲ್ಲಿ ಇದೆ. ವಾಸ್ತವವಾಗಿ ವೈ.ಆರ್. ಸ್ವಾಮಿ ಅವರು 17 ಚಿತ್ರಗಳನ್ನು ನಿರ್ದೇಶನ ಮಾಡಿ ಮೊದಲ ಸ್ಥಾನದಲ್ಲಿದ್ದಾರೆ ಅಂತ. ನೋಡಿ, ರಾಜ್ಕುಮಾರ್ ಅವರ ಚಿತ್ರಜೀವನದಲ್ಲಿ ಅವರ 2 ಅಂಕಿಯ ಚಿತ್ರಗಳನ್ನು ನಿರ್ದೇಶಿಸಿದ ನಿರ್ದೇಶಕರು 3 ಜನ. ಒಬ್ಬರು ವೈ.ಆರ್. ಸ್ವಾಮಿ ಅವರು 17 ಚಿತ್ರ, ಮತ್ತೊಬ್ಬರು ದೊರೆ ಭಗವಾನ್ ಜೋಡಿ 15 ಚಿತ್ರಗಳು, ಇನ್ನೊಬ್ಬರು ಟಿ.ವಿ. ಸಿಂಗ್ ಠಾಕೂರ್ 11 ಚಿತ್ರಗಳು. ಆದರೆ ವಾಸ್ತವವಾಗಿ ಒಂದು ರೀತಿಯಲ್ಲಿ ದೊರೆ ಭಗವಾನ್ ಅವರು ಕೂಡ ರಾಜ್ಕುಮಾರ್ ಅವರ ಅತಿ ಹೆಚ್ಚು ಚಿತ್ರಗಳನ್ನು ನಿರ್ದೇಶಿಸಿದವರು ಅನ್ನೋ ವಾದವನ್ನು ಕೂಡ ಒಪ್ಪಬಹುದು. ಯಾಕೆಂದರೆ ದೊರೆ ಭಗವಾನ್ ಅವರ ಜೊತೆಯಲ್ಲಿ ಜೇಡರ ಬಲೆಯನ್ನು ನಿರ್ದೇಶಿಸುವ ಮೂಲಕ ಆ ಜೋಡಿ ಪರಿಚಯವಾಗುವುದಕ್ಕೆ ಮೊದಲು ಭಗವಾನ್ ಅವರು ಎ.ಸಿ. ನರಸಿಂಹಮೂರ್ತಿ ಅವರ ಜೊತೆಯಲ್ಲಿ ಸೇರಿಕೊಂಡು ಒಂದು ಸಂಧ್ಯಾರಾಗ, ಇನ್ನೊಂದು ರಾಜದುರ್ಗದ ರಹಸ್ಯ 2 ಚಿತ್ರಗಳನ್ನು ನಿರ್ದೇಶನ ಮಾಡಿರ್ತಾರೆ. ಅಂದರೆ ಅವರು ಜೊತೆಯಾಗಿಯೇ ನಿರ್ದೇಶನ ಮಾಡಿರುವ ಚಿತ್ರಗಳ ಸಂಖ್ಯೆ 17 ಆಗುತ್ತೆ, ರಾಜ್ಕುಮಾರ್ ಅವರ ಚಿತ್ರಗಳ ಸಂಖ್ಯೆ. ಇನ್ನು ಆ ಇಬ್ಬರು ದಿಗ್ಗಜರು ದೊರೆ ಭಗವಾನ್ ಅವರು ಒಟ್ಟಾಗಿ ಸುಮಾರು 30 ಚಿತ್ರಗಳನ್ನು ನಿರ್ದೇಶನ ಮಾಡ್ತಾರೆ. ಅದರಲ್ಲಿ 2 ಚಿತ್ರಗಳನ್ನು ಭಗವಾನ್ ಅವರು ಏಕಾಂಗಿಯಾಗಿ ನಿರ್ದೇಶನವನ್ನು ಮಾಡಿರುವ ಉದಾಹರಣೆ ಕೂಡ ಇದೆ. ನಾನು ಆಗಲೇ ಹೇಳಿದ ಹಾಗೆ ರಾಜ್ಕುಮಾರ್ ಅವರ ಹೆಸರನ್ನು ಇಲ್ಲಿ ಯಾಕೆ ತಂದಿದ್ದೀವಿ ಅಂದರೆ, ದೊರೆ ಭಗವಾನ್ ಜೋಡಿಯ ಅನೇಕ ದಾಖಲೆಗಳು ನಿರ್ಮಾಣವಾಗಿರೋದೇ ರಾಜ್ಕುಮಾರ್ ಅವರ ಚಿತ್ರಗಳ ಮೂಲಕ. ಮೊದಲನೇದಾಗಿ ಕನ್ನಡಕ್ಕೆ 4 ಬಾಂಡ್ ಶೈಲಿಯ ಚಿತ್ರಗಳನ್ನು ಕೊಟ್ಟು ಭಾರತದಲ್ಲೇ ಅಂಥದ್ದೊಂದು ಸಾಹಸವನ್ನು ಮಾಡಿದ ಈ ಜೋಡಿ ಕನ್ನಡಿಗರಿಗೆ ಒಂದು ರೀತಿಯಲ್ಲಿ ಹೆಮ್ಮೆ ತಂದಂಥವರು. ಇದಾದ ಮೇಲೆ ರಾಜ್ಕುಮಾರ್ ಅವರ ಏಕೈಕ ಕೌಬಾಯ್ ಶೈಲಿಯ ಚಿತ್ರ ಪ್ರತಿಧ್ವನಿ, ಅದನ್ನು ನಿರ್ದೇಶನ ಮಾಡಿದವರು ಕೂಡ ಇವರೇ. ಇನ್ನು ಕಾಲಕ್ಕೆ ತಕ್ಕ ಹಾಗೆ ಭಗವಾನ್ ಅವರು ಎಷ್ಟು ಅಪ್ಡೇಟ್ ಆಗ್ತಾ ಇದ್ದರು ಅನ್ನೋದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮೊದಲ ಬಾರಿಗೆ ಬೆಲ್ ಬಾಟಮ್ ಪ್ಯಾಂಟನ್ನು ತೋಡಿಸಿದವರು ತಮ್ಮ 2 ಕನಸು ಚಿತ್ರದಲ್ಲಿ ಇದೇ ದೊರೆ ಭಗವಾನ್ ಜೋಡಿ. ಇನ್ನು ಈ ಜೋಡಿ ನಿರ್ದೇಶಿಸಿರುವ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಏಕೈಕ ಚಿತ್ರ ನೀನು ನಕ್ಕರೆ ಹಾಲು ಸಕ್ಕರೆ. ಈ ಚಿತ್ರದ ಪ್ರಸ್ತಾಪವನ್ನು ಹಿಂದೆ ಕೂಡ ಮಾಡಿದ್ದೀವಿ. ನೋಡಿ, 60ರ ಅಂಚಿನಲ್ಲಿದ್ದಂಥ ಈ ಜೋಡಿ ವಿಷ್ಣುವರ್ಧನ್ ಅವರ ಈ ಚಿತ್ರವನ್ನು ನಿರ್ದೇಶನ ಮಾಡುವ ಹೊತ್ತಿನಲ್ಲಿ 5 ಜನ ನಾಯಕಿಯರನ್ನು ಕಥೆಯಲ್ಲಿ ಅಳವಡಿಸಿ ಎಲ್ಲರಿಗೂ ನ್ಯಾಯ ಸಲ್ಲಿಸುವ ಹಾಗೆ ಒಂದು ಚಿತ್ರನಾಟಕವನ್ನು ಬರೆದು ಆ ಚಿತ್ರವನ್ನು ನಿರ್ದೇಶಿಸಿ ಯಶಸ್ಸುಗೊಳಿಸಿದ್ದು ಒಬ್ಬ ನಿರ್ದೇಶಕ ಕಾಲಕ್ಕೆ ಅಪ್ಡೇಟ್ ಆಗಬೇಕು ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಮತ್ತೆ ರಾಜ್ ಅವರ ವಿಚಾರಕ್ಕೆ ಮರಳೋದಾದರೆ, ಜೀವನ ಚೈತ್ರ ಚಿತ್ರದಲ್ಲಿ ನಾದಮಯ ಹಾಡನ್ನು ಅಳವಡಿಸಿ ರಾಜ್ಕುಮಾರ್ ಅವರಿಗೆ ರಾಷ್ಟ್ರೀಯ ಮಟ್ಟದ ಶ್ರೇಷ್ಠ ಗಾಯಕ ಪ್ರಶಸ್ತಿ ಬರೋದಕ್ಕೆ ಕಾರಣವಾದವರು ಕೂಡ ದೊರೆ ಭಗವಾನ್ ಜೋಡಿ. ಕನ್ನಡ ಚಿತ್ರರಂಗದ ಬೆಳವಣಿಗೆಯಲ್ಲಿ ನಿರ್ದೇಶಕರುಗಳ ಪಾತ್ರ ಬಹಳ ದೊಡ್ಡದು. ಬಿ.ಆರ್. ಪಂತುಲು ಅವರಿರ್ಬೋದು, ಎಚ್.ಎಲ್.ಎನ್. ಸಿಂಹ ಅವರಾಗಿರ್ಬಹುದು, ಹುಣಸೂರು ಕೃಷ್ಣಮೂರ್ತಿ ಅವರಿರಬಹುದು, ಪುಟ್ಟಣ್ಣ ಕಣಗಾಲ್ ಅವರಾಗಿರಬಹುದು, ಸಿದ್ಧಲಿಂಗಯ್ಯನವರಿರಬಹುದು. ಆದರೆ ದೊರೆ ಭಗವಾನ್ ಅವರು ಕೂಡ ಈ ಪಟ್ಟಿಯಲ್ಲಿ ಸರಿ ಸಮಾನರಾಗಿ ನಿಲ್ತಾರೆ. ಈ ಎಲ್ಲ ನಿರ್ದೇಶಕರು ಕಾಲಕ್ಕೆ ಅಪ್ಡೇಟ್ ಆಗದೇ ಇರೋ ಕಾರಣಕ್ಕೆ ಕೊನೆಗಾಲದಲ್ಲಿ ಒಂದಿಷ್ಟು ಜಾಳು ಚಿತ್ರಗಳನ್ನು ನಿರ್ದೇಶಿಸಿರುವಂಥ ಉದಾಹರಣೆ ಕೂಡ ಇದೆ. ಅದು ಎಲ್ಲರ ಜೀವನದಲ್ಲೂ ನಡೆಯುವಂಥದ್ದು. ಆದರೆ ರಾಜ್ಕುಮಾರ್ ಅವರ ಸಕ್ಸಸ್ ರೇಟ್ ಯಾವ ರೀತಿಯಲ್ಲಿ 95% ಇದೆಯೋ ಅದೇ ರೀತಿಯಲ್ಲಿ ಬಾಕ್ಸ್ ಆಫೀಸ್ ದೃಷ್ಟಿಯಿಂದ ನೋಡಿದಾಗ ದೊರೆ ಭಗವಾನ್ ಅವರ ನಿರ್ದೇಶನದ ಚಿತ್ರಗಳು ಸೋಲನ್ನು ಅಪ್ಪಿರೋದು ಬಹಳ ಕಡಿಮೆ.
ಒಬ್ಬ ರಾಜ್ಕುಮಾರ್ ಅವರನ್ನು ನಾಯಕರನ್ನಾಗಿಸಿಕೊಂಡು ಮಾತ್ರ ಚಿತ್ರರಂಗವನ್ನು ಬೆಳೆಸಿದವರಲ್ಲ ದೊರೆ ಭಗವಾನ್ ಅವರು. ನೋಡಿ, ರಾಜ್ಕುಮಾರ್ ಅವರ ಅಲಭ್ಯತೆಯಲ್ಲಿ ಜೊತೆಗೆ ಕಥೆಗೆ ಬೇರೆ ನಾಯಕರು ಸರಿಯಾಗಿ ಹೊಂದುತ್ತಾರೆ ಅನ್ನುವಂಥ ಕಾಲದಲ್ಲಿ ಅನಂತನಾಗ್ ಅವರಂಥ ಹೊಸಬರನ್ನು ಇಟ್ಕೊಂಡು ಬಯಲುದಾರಿ ಚಿತ್ರವನ್ನು ನಿರ್ದೇಶನ ಮಾಡ್ತಾರೆ. ಅದಾದ ಮೇಲೆ ಅನಂತನಾಗ್ ಹಾಗೂ ಲಕ್ಷ್ಮಿ ಅವರನ್ನು ಕನ್ನಡ ಬೆಳ್ಳಿತೆರೆಯ ಯಶಸ್ವಿ ಜೋಡಿಯಾಗಿ ರೂಪಿಸಿದವರೇ ದೊರೆ ಭಗವಾನ್ ಜೋಡಿ. ಕನ್ನಡ ಬೆಳ್ಳಿತೆರೆಯಲ್ಲಿ ಕಾದಂಬರಿಯನ್ನು ಆಧರಿಸಿ ಆರ್ಟ್ ಸಿನಿಮಾಗಳನ್ನು ತೆರೆಗೆ ತರುವಂಥ ಪ್ರಯತ್ನಗಳು ಬೇಕಾದಷ್ಟಾಗಿವೆ. ಅವು ಕೆಲವು ಮಟ್ಟಿಗೆ ಯಶಸ್ಸು ಕೂಡ ಗಳಿಸಿದೆ, ಜೊತೆಗೆ ಪ್ರಶಸ್ತಿಗಳನ್ನು ಕೂಡ ಗಳಿಸಿದೆ. ಆದರೆ ಒಂದು ರೀತಿಯಲ್ಲಿ ಚಿತ್ರರಂಗ ಬೆಳಿಬೇಕಾದ್ರೆ ಬ್ರಿಡ್ಜ್ ಸಿನಿಮಾಗಳು, ಅಂದರೆ ಕಲಾಸಕ್ತರು ಕೂಡ ಸಿನಿಮಾಗಳನ್ನು ನೋಡಬೇಕು, ಮನೋರಂಜನೆಗಾಗಿ ಸಿನಿಮಾ ನೋಡುವ ಪ್ರೇಕ್ಷಕರನ್ನೂ ಕೂಡ ಸೆಳಿಬೇಕು. ಆ ರೀತಿಯಲ್ಲಿ ಸದಭಿರುಚಿಯ ಚಿತ್ರಗಳನ್ನು, ಕಾದಂಬರಿಗಳನ್ನು ಆಧರಿಸಿ ತೆರೆಗೆ ತರುವಲ್ಲಿ ದೊರೆ ಭಗವಾನ್ ಅವರ ಜೋಡಿಯ ಶ್ರಮ ಕೂಡ ಅಪಾರವಾದದ್ದು. ದೊರೆ ಭಗವಾನ್ ಜೋಡಿಯಲ್ಲಿ ದೊರೈರಾಜ್ ಅವರು ಇಸುವಿ 2000ದಲ್ಲಿಯೇ ನಮ್ಮನ್ನು ಅಗಲಿದರು. ಈಗ 23 ವರ್ಷಗಳ ನಂತರ ಭಗವಾನ್ ಅವರು ತಮ್ಮ 90ನೇ ವಯಸ್ಸಿನಲ್ಲಿ 89 ತುಂಬಿ 90ಕ್ಕೆ ಕಾಲಿಟ್ಟಿದ್ದರು. ಮುಂದಿನ ಜುಲೈ 5ನೇ ತಾರೀಕಿಗೆ ಅವರಿಗೆ 90 ವರ್ಷಗಳು ತುಂಬ್ತಾ ಇತ್ತು. ಆದರೆ ಅದಕ್ಕೆ ಮುಂಚೆ ಭಗವಂತ ಭಗವಾನ್ ಅವರನ್ನು ತಮ್ಮ ಕಡೆಗೆ ಕರ್ಕೊಂಡಿದ್ದಾನೆ. ನೋಡಿ, ಒಬ್ಬ ವ್ಯಕ್ತಿ ಮರಣ ಹೊಂದಿದಾಗ ಆತನ ಸಾಧನೆಗಳನ್ನು ಮಾತ್ರ ನೆನೆಸ್ಕೊಳ್ಬೇಕು, ವಿವಾದಗಳನ್ನಲ್ಲ. ನಾವು ಆ ಸಿದ್ಧಾಂತಕ್ಕೆ ಬದ್ಧರಾಗಿದ್ದೀವಿ. ಹಿಂದೆ ನಮ್ಮ ಸಂಚಿಕೆಗಳಲ್ಲಿ ಭಗವಾನ್ ಅವರು ಯಾರಿವನೂ ಚಿತ್ರದ ಶೂಟಿಂಗ್ ಸಂದರ್ಭದಲ್ಲಿ ನಡೆದುಕೊಂಡ ರೀತಿಯ ಬಗ್ಗೆ ವಾಸ್ತವಿಕ ಚಿತ್ರಣವನ್ನು ನಿಮಗೆ ಕೊಟ್ಟಿದ್ದೀವಿ. ಇನ್ನು ಭೈರಪ್ಪನವರ ಕುರಿತಂತೆ ಕನ್ನಡ ಚಿತ್ರರಂಗದಲ್ಲಿರುವ ಒಂದು ಪ್ರಕರಣ ಹಾಗೂ ಉದಯ್ ಕುಮಾರ್ ಅವರನ್ನು ಕುರಿತಂತೆ ಭಗವಾನ್ ಅವರು ಒಂದು ಸಂದರ್ಶನದಲ್ಲಿ ಹೇಳಿದ ಭಾಗಗಳನ್ನು ಆ ಸಂಚಿಕೆಗಳಲ್ಲಿ ನಾವು ವಿಶ್ಲೇಷಣೆ ಮಾಡಿದ್ದೀವಿ. ಅದರಿಂದ ಇಲ್ಲಿ ಅದನ್ನು ಮತ್ತೆ ವಿಶ್ಲೇಷಣೆ ಮಾಡುವಂಥ ಅಗತ್ಯ ಇಲ್ಲ ಅಂತ ನನ್ನ ಭಾವನೆ. ನಾನು ಆಗಲೇ ಹೇಳಿದ ಹಾಗೆ ಭಗವಾನ್ ಅವರ ನಿಧನ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಅದು ಒಂದು ರೀತಿಯ ಆಷಾಢಭೂತಿತನ ಆಗುತ್ತೆ. ಯಾಕೆಂದರೆ ಭಗವಾನ್ ಅವರು ಚಿತ್ರಗಳನ್ನು ನಿರ್ದೇಶಿಸೋದನ್ನು ನಿಲ್ಲಿಸಿ ದಶಕಗಳೇ ಆಗಿದೆ. 2018ರಲ್ಲಿ ಅವರು ಆಡುವ ಬೊಂಬೆ ಅಂತ ಒಂದು ಚಿತ್ರವನ್ನು ತೆರೆಗೆ ತರ್ತಾರೆ. ಆದರೆ ಅವರು ಕೂಡ ನಾನು ಹಿಂದೆ ಹೆಸರಿಸಿದ ಅನೇಕ ನಿರ್ದೇಶಕರ ರೀತಿಯಲ್ಲಿ ಅಪ್ಡೇಟ್ ಆಗದೇ ಇರೋ ಕಾರಣಕ್ಕೆ ಆ ಚಿತ್ರ ಯಶಸ್ಸನ್ನು ಕಾಣೋದಿಲ್ಲ. ಆದರೆ ಅವರು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ನ ಪ್ರಿನ್ಸಿಪಲ್ ಆಗಿ ಎಷ್ಟೋ ಜನ ಉದಯೋನ್ಮುಖ ಪ್ರತಿಭೆಗಳನ್ನು ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ್ದಾರೆ, ಅವರಿಗೆ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಜೊತೆಗೆ ಅವರ ಚಿತ್ರಗಳ ಮೂಲಕವೇ ಎಷ್ಟೋ ಜನ ನಿರ್ದೇಶಕರು ಕನ್ನಡ ಚಲನಚಿತ್ರರಂಗದಲ್ಲಿ ತಮ್ಮದೇ ಆದ ಹಾದಿಯನ್ನು ರೂಢಿಸಿಕೊಂಡು ಯಶಸ್ಸನ್ನು ಕಂಡಿದ್ದಾರೆ. ಹಿರಿಯರು ನಮ್ಮ ಜೊತೆಯಲ್ಲಿ ಇರಬೇಕು. ಅವರು ಕೈಲಾದ ಸಮಯದಲ್ಲಿ ಕೆಲಸವನ್ನು ಮಾಡಿದ್ದಾರೆ, ಸೇವೆಯನ್ನು ಸಲ್ಲಿಸಿದ್ದಾರೆ. ಆದರೆ ಅವರಿಂದ ಆಶೀರ್ವಾದವನ್ನು ತೆಗೆದುಕೊಳ್ಳೋದಕ್ಕಾದರೂ ಅವರು ನಮ್ಮ ಜೊತೆಯಲ್ಲಿ ಇರಬೇಕಾಗಿತ್ತು. ಆದರೆ ಇವತ್ತು ಕನ್ನಡ ಚಿತ್ರರಂಗ ಒಂದು ರೀತಿಯಲ್ಲಿ ಗಲಾಟೆ ಸಂಸಾರವಾಗಿದೆ. ಬೇಡದೇ ಇರುವ ವಿಚಾರಗಳಿಗೆ ಸಾಕಷ್ಟು ಪ್ರಚಾರಗಳು ಸಿಗ್ತಾ ಇದೆ. ಇಂಥ ಹೊತ್ತಿನಲ್ಲಿ ಈ ಗಲಾಟೆ ಸಂಸಾರದಲ್ಲಿ ಇರೋದು ಬೇಡ ಅಂತ ಹೇಳಿ ಭಗವಾನ್ ಅವರು ತಮ್ಮ ಕಸ್ತೂರಿ ನಿವಾಸಕ್ಕೆ ಹೊರಟು ಹೋಗಿದ್ದಾರೆ. ರಾಜ್ಕುಮಾರ್ ಅವರನ್ನು, ಅಪ್ಪು ಅವರನ್ನು, ಜಯಂತಿ ಅವರನ್ನು, ವಿಷ್ಣುವರ್ಧನ್ ಅವರನ್ನು ಆ ಕಸ್ತೂರಿ ನಿವಾಸದಲ್ಲಿ ಕೂಡಿಕೊಂಡು ಅವರು ಅಲ್ಲಿ ಶಾಂತಿಯಿಂದ ಇರಲಿ, ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಹೇಳಿ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ನಮಸ್ಕಾರ.